ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಹೇಳಲು ಹೊರಟಿರುವ ಮಾತು ಪ್ರೀತಿಯಲ್ಲಿ ಸೋತವರಿಗಾಗಿ. ಯಾರನ್ನಾದರೂ ಮನಸ್ಸಾರೆ ಪ್ರೀತಿಸಿ ಅವರನ್ನೇ ಜೀವನ ಎಂದುಕೊಂಡು ಕೊನೆಗೆ ಅವರನ್ನು ಕಳೆದುಕೊಂಡವರಿಗಾಗಿ. ಬಹುಶಃ ನೀನು ಈಗ ಒಬ್ಬಂಟಿಯಾಗಿರಬಹುದು, ರಾತ್ರಿ ನಿದ್ರೆ ಬರದೇ ಇರಬಹುದು, ಅವರ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತಿರಬಹುದು, ಮೊಬೈಲ್ನಲ್ಲಿ ಹಳೆಯ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿರಬಹುದು, ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತಿರಬಹುದು, ನಾನು ಅವರನ್ನು ಇಷ್ಟು ಪ್ರೀತಿಸಿದ್ದೆ, ಆದರೂ ಯಾಕೆ ನನ್ನನ್ನು ಬಿಟ್ಟು ಹೋದರು ಎಂಬ ಪ್ರಶ್ನೆ ಕಾಡುತ್ತಿರಬಹುದು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮಗೆ ಸಂತೋಷ ಕೊಡುತ್ತಾರೆ, ಕೆಲವು ಸುಂದರ ನೆನಪುಗಳನ್ನು ಕೊಟ್ಟು ಹೋಗುತ್ತಾರೆ, ಆದರೆ ಎಲ್ಲರೂ ನಮ್ಮೊಂದಿಗೆ ಕೊನೆಯವರೆಗೂ ಉಳಿಯುವುದಿಲ್ಲ. ಅದು ಕಹಿ ಸತ್ಯ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಅವರು ನಿಮ್ಮ ಕಥೆಯ ಒಂದು ಅಧ್ಯಾಯ ಮಾತ್ರ, ಇಡೀ ಪುಸ್ತಕ ಅಲ್ಲ. ಇಂದು ನಿನಗೆ ಎಲ್ಲವೂ ಮುಗಿದು ಹೋಯಿತು ಅನಿಸಬಹುದು, ಆದರೆ ಇದೇ ಸಮಯದಲ್ಲಿ ನೀನು ನಿನ್ನನ್ನು ಮತ್ತೆ ಕಂಡುಕೊಳ್ಳುವ ಅವಕಾಶವೂ ಇದೆ. ಹೌದು, ನೋವಾಗುತ್ತೆ. ನೀನು ಪ್ರೀತಿಸಿದ ವ್ಯಕ್ತಿ ದೂರವಾದಾಗ ನೋವಾಗದೇ ಇರಲು ಸಾಧ್ಯವೇ ಇಲ್ಲ. ಆದರೆ ಆ ನೋವಿನಲ್ಲೇ ಮುಳುಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಸರಿಯಲ್ಲ. ಒಮ್ಮೆ ಯೋಚಿಸು, ಅವಳನ್ನು ಭೇಟಿಯಾಗುವ ಮೊದಲು ಕೂಡ ನೀನು ಬದುಕುತ್ತಿದ್ದೆ, ಕನಸುಗಳನ್ನು ಹೊಂದಿದ್ದೆ, ಗುರಿಗಳನ್ನು ಸಹ ಹೊಂದಿದ್ದೆ. ಇಂದು ನೀನು ದುಃಖದಲ್ಲಿದ್ದೀಯ, ಆದರೆ ಈ ದುಃಖ ಶಾಶ್ವತವಲ್ಲ. ಸಮಯ ಎಲ್ಲ ಗಾಯಗಳನ್ನು ನಿಧಾನವಾಗಿ ಗುಣಪಡಿಸುತ್ತದೆ. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಆದರೆ ಒಂದು ದಿನ ಇದೇ ಕಣ್ಣಲ್ಲಿ ನಿನ್ನ ಯಶಸ್ಸಿನ ಸಂತೋಷ ಕಾಣುತ್ತದೆ. ಈ ಬ್ರೇಕಪ್ ಅನ್ನೋ ಅಂತ್ಯ ಎಂದು ನೋಡಬೇಡ, ಇದನ್ನು ಹೊಸ ಆರಂಭ ಎಂದು ನೋಡು. ಇನ್ನು ಮುಂದೆ ನಿನ್ನ ಗಮನವನ್ನು ನಿನ್ನ ಕನಸುಗಳ ಕಡೆ ತಿರುಗಿಸು. ಪ್ರತಿದಿನ ಹೊಸದನ್ನು ಕಲಿ, ವ್ಯಾಯಾಮ ಮಾಡು, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ನಿನ್ನ ಕುಟುಂಬದೊಂದಿಗೆ ಸಮಯ ಕಳಿ, ನಿನ್ನ ಗುರಿಗಳಿಗಾಗಿ ಕೆಲಸ ಮಾಡು. ಯಾಕೆಂದರೆ ಜೀವನದಲ್ಲಿ ಅತ್ಯುನ್ನತ ಪ್ರತಿಕಾರ ಎಂದರೆ ಯಾರನ್ನಾದರೂ ದ್ವೇಷಿಸುವುದಲ್ಲ, ನಿನ್ನನ್ನು ನೀನೇ ಯಶಸ್ವಿಯ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳುವುದು. ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ಅರಿವಾಗುತ್ತದೆ, ಅವರು ನನ್ನನ್ನು ಬಿಟ್ಟು ಹೋದದ್ದು ನನ್ನ ಜೀವನದ ಅಂತ್ಯವಾಗಿಲ್ಲ, ಅದು ನನ್ನ ಜೀವನವನ್ನು ಬದಲಿಸುವ ತಿರುವು ಆಗಿತ್ತು. ಆದ್ದರಿಂದ ಸ್ನೇಹಿತರೆ, ಅಳಬೇಕಾದರೆ ಅಳು, ಆದರೆ ಸೋತು ಕುಳಿತುಕೊಳ್ಳಬೇಡ. ಬಿದ್ದಿದ್ದರೆ ಎದ್ದು ನಿಲ್ಲು, ನಿನ್ನನ್ನು ನೀನು ಪ್ರೀತಿಸು, ನಿನ್ನ ಭವಿಷ್ಯದ ಮೇಲೆ ನಂಬಿಕೆ ಇಡು.